ನಾನು ಸೆಕೆಂಡ್ ಪಿ ಯು ಅಲ್ಲ, ಫ್ಯಾಷನ್ ಡಿಸೈನಿಂಗ್ ಸೆಕೆಂಡ್ ಪಿ ಯು ಆಗಿದ ತಕ್ಷಣನೇ ನಂಗೊಬ್ಬರು ವಿನಯ್ ಇದ್ದಾರೆ, ಗೊತ್ತಾ ವಿನಯ್ ಸರ್? ಅವ್ರ ವೈಫ್ ಅಕ್ಷತಾ ಅಂತಿದ್ದಾರೆ. ಅವ್ರ ಕಾಂಟ್ಯಾಕ್ಟ್ ನನಗೆ ಸಿಗುತ್ತೆ. ಓಕೆ. ಅವ್ರ ಕಡೆಯಿಂದ ನನಗೆ ಆಡಿಷನ್ಸ್ ಈ ಥರ ಇದೆ, ಬನ್ನಿ ಅಟೆಂಡ್ ಮಾಡಿ ಅಂದ್ಕೊಂಡು ಅವರೇ ನನಗೆ ಫಸ್ಟು ಹೇಳೋದು, ಈ ಥರ ಆಡಿಷನ್ಸ್ ಇದೆ ಹೋಗಿ ಅಂದ್ಕೊಂಡು. ಆ ಒಂದು ಕಾಂಟ್ಯಾಕ್ಟಿಂದ ನನಗೆ ಒಂದಷ್ಟು ಆಡಿಷನ್ಸ್ ಅಟೆಂಡ್ ಮಾಡಿದೆ, ರಿಜೆಕ್ಷನ್ಸ್ ಫೇಸ್ ಮಾಡಿದೆ. ಅಲ್ಲಿಂದ ಒಂದೊಂದೇ ಕಾಂಟ್ಯಾಕ್ಟ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ನನಗೆ ಸಿಕ್ಕಿದ್ದು ಉದಯ ಚಾನಲಲ್ಲಿ ಕಾವೇರಿ ಅಂತ, ಫಸ್ಟ್ ಸೀರಿಯಲ್ ನಾನು ಅದನ್ನೇ ಮಾಡಿದೆ. ಅದು ಮಾಡ್ತಿದ್ದಂಗೆ ಕೋವಿಡ್ ಬರುತ್ತೆ. ಮಾರ್ಚ್ 21 ತನಕನೂ ನಾನು ಶೂಟ್ ಮಾಡಿದ್ದೀನಿ. ಕೋವಿಡ್ ಬರುತ್ತೆ, ಸ್ಟಾಪ್ ಆಗುತ್ತೆ. ಮತ್ತು ಒಂದಷ್ಟು ದಿನ ಮನೇಲೇ ಇರ್ತೀನಿ, ಮತ್ತೆ ಆಡಿಷನ್ ಸ್ಟಾರ್ಟ್ ಮಾಡ್ತೀನಿ, ಮತ್ತು ಇನ್ನೊಂದು ಸೀರಿಯಲ್ ಮಾಡ್ತೀನಿ. ಅದಾದಮೇಲೆ ನಾನೇ ಬಿಡ್ತೀನಿ. ಯಾಕೋ ಅದು ನನಗೆ ಹೇಳಿದ್ದಿದ್ದು ಕ್ಯಾರೆಕ್ಟರ್ ಬೇರೆ, ಅದಾದಮೇಲೆ ಶೂಟ್ ಆಗ್ತಿದ್ದಿದ್ದು ಕ್ಯಾರೆಕ್ಟರೇ ಡಿಫ್ರೆಂಟ್ ಆಗಿತ್ತು. ಸೊ ಅದಾದಮೇಲೆ ನಾನು ಬಿಡ್ತೀನಿ. ಮತ್ತು ತೆಲುಗು ಸೀರಿಯಲ್ ಮಾಡ್ತೀನಿ. ತೆಲುಗುಲು ಕೂಡ ಯಾಕೋ ನನಗೆ ಸೀರಿಯಲ್ ವರ್ಕ್ ಮಾಡ್ತಿದ್ದೀನಿ. ನಾನು ಅಂದ್ಕೊಂಡಿದ್ದೇ ಬೇರೆ, ನಾನು ಸಿನಿಮಾ ಮಾಡಬೇಕು ಅಂದ್ಕೊಂಡು, ಅದು ಯಾಕೋ ಆಗ್ತಿಲ್ಲ, ಟೈಮ್ ಮ್ಯಾನೇಜ್ ಮಾಡೋಕ್ಕಾಗ್ತಿರ್ಲಿಲ್ಲ, ಹಾಗೆ ಹೀಗೆ ಅಂದ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ಆ ಸೀರಿಯಲ್ ಸ್ಟಾಪ್ ಆಗುತ್ತೆ. ಸೊ ಈ ಥರನೇ ಇದೇ ಥರ ಫೇಸ್ ಮಾಡಿದ್ದು ನಾನು.